ಮೈಸೂರು ನಗರ ಜಗತ್ತಿನಲ್ಲೇ ಅತಿ ಸುಂದರವಾದ ನಗರಗಳಲ್ಲಿ ಒಂದಾಗಿದೆ ಹಾಗೂ ಅರಮನೆಗಳ ನಗರ ಎಂಬ ಖ್ಯಾತಿ ಪಡೆದಿದೆ. ಇತಿಹಾಸ ಪ್ರಸಿದ್ಧವಾದ ಈ ಉದ್ಯಾನ ನಗರಿಯಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು, ಬೃಂದಾವನ ಉದ್ಯಾನವನ, ತಾಯಿ ಚಾಮುಂಡೇಶ್ವರಿ ನೆಲೆಸಿರುವ ಚಾಮುಂಡಿ ಬೆಟ್ಟ, ಮೃಗಾಲಯಗಳು ಇರುವುದು ಸಂತಸದ ವಿಷಯ. ದೇಶದ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿರುವ ಇಲ್ಲಿ ಶತಮಾನದಷ್ಟು ಹಳೆಯದಾದ ಪ್ರಸಿದ್ಧವಾದ ಮೈಸೂರು ವಿಶ್ವವಿದ್ಯಾನಿಲಯ, ಮಾನಸ ಗಂಗೋತ್ರಿ ಹಾಗೂ ಹಲವು ಪ್ರಸಿದ್ಧ ವಿದ್ಯಾ ಕೇಂದ್ರಗಳಿರುವುದು ಇನ್ನೂ ಹೆಚ್ಚಿನ ಸಂತಸ. ಮೈಸೂರು ಎಂದಾಕ್ಷಣ ನೆನಪಿಗೆ ಬರುವುದು ಜಗತ್ಪ್ರಸಿದ್ಧವಾದ ಮೈಸೂರು ಪಾಕ್, ಮೈಸೂರು ರೇಷ್ಮೆ, ಮೈಸೂರು ಶ್ರೀಗಂಧ ಹೀಗೆ ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡ ಮೈಸೂರಿನಲ್ಲಿ 28 ವರ್ಷಗಳ ಹಿಂದೆ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್.ಡಿ. ದೇವೇಗೌಡರು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಘಟಕವನ್ನು ಉದ್ಘಾಟಿಸಿದರು. ಬೆರಳೆಣಿಕೆಯಷ್ಟು ಸದಸ್ಯರಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು 200ಕ್ಕೂ ಹೆಚ್ಚು ಸುಸಂಸ್ಕೃತ ಸದಸ್ಯರನ್ನು ಒಳಗೊಂಡಿದೆ. ಬಿಐ ಮೈಸೂರು ಘಟಕವು ಹಲವು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತದೆ ಹಾಗೂ ತನ್ನ ಕಾರ್ಯ ಚಟುವಟಿಕೆಗಳಿಗೆ ಕಳೆದ 14 ವರ್ಷಗಳಿಂದ ದೇಶದಲ್ಲಿಯೇ ಅತ್ಯುತ್ತಮ ಬಿಐ ಕೇಂದ್ರ ಎಂಬ ಪ್ರಶಸ್ತಿಯನ್ನು ಪಡೆಯುತ್ತಾ ಬಂದಿರುವುದು ಅತ್ಯಂತ ಸಂತೋಷದ ವಿಷಯ. ನಿವೃತ್ತರ ಸ್ವರ್ಗ ಎಂದೆನಿಸಿಕೊಂಡಿರುವ ಮೈಸೂರು ನಗರವು ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ಅನೇಕ ಬೃಹತ್ ಖಾಸಗಿ ಕೈಗಾರಿಕೆಗಳು, ಸಾಫ್ಟ್ವೇರ್ ಉದ್ಯಮಗಳು, ಇತರೆ ಬಹುರಾಷ್ಟ್ರೀಯ ಕಂಪನಿಗಳ ಆಗಮನದಿಂದ ವಸತಿ ಕ್ಷೇತ್ರವು ಅತಿ ವೇಗದ ಬೆಳವಣಿಗೆಯನ್ನು ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ಅನೇಕ ಡೆವಲಪರ್ಗಳು ಮತ್ತು ಬಿಲ್ಡರ್ಸ್ಗಳು ಮೈಸೂರಿನಲ್ಲಿ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಿಸಲು ಮುಂದಾಗುತ್ತಿದ್ದಾರೆ. ಬಿಐ ಮೈಸೂರು ಘಟಕವು ಹಮ್ಮಿಕೊಂಡಿರುವ ಹಲವು ಕಾರ್ಯಕ್ರಮಗಳಲ್ಲಿ ಕಟ್ಟಡ ಸಾಮಗ್ರಿಗಳನ್ನೊಳಗೊಂಡ ಮೈಬಿಲ್ಡ್ ವಸ್ತು ಪ್ರದರ್ಶನ ಅತ್ಯಂತ ಜನಪ್ರಿಯವಾದ ಕಾರ್ಯಕ್ರಮವಾಗಿರುತ್ತದೆ. ಬಿಐ ಮೈಸೂರು ಘಟಕವು ವಸತಿ ಕ್ಷೇತ್ರದಲ್ಲಿನ ತ್ವರಿತ ಬೆಳವಣಿಗೆಯನ್ನು ಮನಗಂಡು ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲು 2001ರಲ್ಲಿ ಪ್ರಥಮವಾಗಿ ಹೆಜ್ಜೆಯನ್ನು ಇಟ್ಟಿತು. 15 ವರ್ಷಗಳ ಹಿಂದೆ ಚಿಕ್ಕದಾಗಿ ಪ್ರಾರಂಭವಾದ ಈ ವಸ್ತು ಪ್ರದರ್ಶನ ಇಂದು 200ಕ್ಕೂ ಹೆಚ್ಚಿನ ಸಾರ್ವಜನಿಕರಿಗೆ ಉಪಯುಕ್ತವಾದ ಮಳಿಗೆಗಳು ಇರುವ ಬೃಹತ್ ವಸ್ತು ಪ್ರದರ್ಶನವಾಗಿ ಬೆಳೆದು ನಿಂತಿದೆ. ಯಾರೇ ಒಬ್ಬ ವ್ಯಕ್ತಿ ಈ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿದಲ್ಲಿ ಆ ವ್ಯಕ್ತಿಗೆ ಗೃಹ ನಿರ್ಮಾಣ ಸಂಬಂಧಪಟ್ಟಂತೆ ಒಂದೇ ಸೂರಿನ ಅಡಿಯಲ್ಲಿ ನಿವೇಶನ ಖರೀದಿಯಿಂದ ಹಿಡಿದು ಗೃಹ ಪ್ರವೇಶ ಮಾಡುವವರೆಗೆ ಗೃಹ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ಬಗೆಯ ಮಾಹಿತಿಗಳು ಲಭ್ಯವಾಗಲಿ ಎಂಬ ಒಂದು ಪರಿಕಲ್ಪನೆಯೊಂದಿಗೆ ಈ ವಸ್ತು ಪ್ರದರ್ಶನ ಪ್ರಾರಂಭಗೊಂಡಿತು. ಮೈಬಿಲ್ಡ್ ವಸ್ತು ಪ್ರದರ್ಶನವು 15 ವರ್ಷಗಳ ಹಿಂದೆ ನಗರದ ನಂಜರಾಜ್ ಬಹದ್ದೂರ್ ಸಭಾಭವನದಿಂದ ತನ್ನ ಪ್ರಯಾಣವನ್ನು ಆರಂಭಿಸಿ ಮುಂದೆ ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಚಾಮುಂಡಿ ವಿಹಾರ್ ಕ್ರೀಡಾಂಗಣ ಮತ್ತು ದಸರಾ ವಸ್ತು ಪ್ರದರ್ಶನದ ಮೈದಾನ ಹೀಗೆ ಹಲವಾರು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಮುಂದುವರೆದು ಕೊನೆಗೆ ಮಹಾರಾಜ ಮೈದಾನಕ್ಕೆ ಯಶಸ್ವಿಯಾಗಿ ಬಂದು ನಿಂತಿದೆ. ಈ ವಸ್ತು ಪ್ರದರ್ಶನದಲ್ಲಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ಈ ವಸ್ತು ಪ್ರದರ್ಶನವು ಸುಮಾರು 40,000 ಚದರಡಿಗಳಲ್ಲಿ ನಿರ್ಮಿಸಲ್ಪಡುತ್ತದೆ. ಈ ವಸ್ತು ಪ್ರದರ್ಶನದಲ್ಲಿ ಬಡಾವಣೆ ನಿರ್ಮಿಸುವ ಹಾಗೂ ಬಹು ಮಹಡಿ ಕಟ್ಟಡ ನಿರ್ಮಾಣ ಮಾಡುವ ಡೆವಲಪರ್ಸ್ಗಳ ಅನುಕೂಲಕ್ಕಾಗಿ ಬ್ಯಾಂಕರ್ಗಳನ್ನೊಳಗೊಂಡ ವಿಶೇಷ ವೇದಿಕೆಯನ್ನು ಕಲ್ಪಿಸಲಾಗುತ್ತದೆ. ಈ ವಸ್ತು ಪ್ರದರ್ಶನದ ಒಳಗೆ ಪ್ರದರ್ಶಕರಿಗೆ ಹಾಗೂ ಭೇಟಿ ನೀಡುವ ಎಲ್ಲಾ ವರ್ಗದ ಜನರಿಗೆ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ. ಈ ವಸ್ತು ಪ್ರದರ್ಶನ ದೇಶದಲ್ಲೇ ಒಂದು ಉತ್ತಮ ವಸ್ತು ಪ್ರದರ್ಶನವಾಗಿದೆ. ಇದುವರೆಗಿನ ಮೈಬಿಲ್ಡ್ ವಸ್ತು ಪ್ರದರ್ಶನ ಯಶಸ್ವಿಗೊಳ್ಳಲು ಬಿಐನ ಮೈಸೂರು ಘಟಕದ ಸದಸ್ಯರನ್ನೊಳಗೊಂಡ ಕಾರ್ಯಕಾರಿ ಸಮಿತಿಯ ಕಾರ್ಯಕ್ಷಮತೆಯೇ ಕಾರಣವಾಗಿರುತ್ತದೆ. ಬಿಐ ಮೈಸೂರು ಘಟಕದ ಅಂಗಸಂಸ್ಥೆಯಾದ ಸ್ಫೂರ್ತಿ ಮಹಿಳಾ ಘಟಕವು ಬಿಐನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅದರ ಯಶಸ್ಸಿಗೆ ಕಾರಣವಾಗಿರುತ್ತಾರೆ. ಮೈಬಿಲ್ಡ್ನಲ್ಲಿ ಸ್ಫೂರ್ತಿಯ ಪ್ರಭಾವ ಅತ್ಯಂತ ಗಮನಾರ್ಹವಾಗಿರುತ್ತದೆ. ಈ ವಸ್ತು ಪ್ರದರ್ಶನದಲ್ಲಿ ಗೃಹ ನಿರ್ಮಾಣ ಕ್ಷೇತ್ರದಲ್ಲಿನ ಆಧುನಿಕ ಜೀವನ ಶೈಲಿಗೆ ಅನುಗುಣವಾದ ಹಾಗೂ ತಂತ್ರಜ್ಞಾನವನ್ನು ಒಳಗೊಂಡ ಕಟ್ಟಡ ಸಾಮಗ್ರಿಗಳು ಪ್ರದರ್ಶಿತಗೊಳ್ಳುತ್ತವೆ. ಮೈಬಿಲ್ಡ್ ವಸ್ತು ಪ್ರದರ್ಶನದ ಬಗ್ಗೆ ಎಲ್ಲಾ ಪ್ರಮುಖ ಮಾಧ್ಯಮಗಳ ಮುಖಾಂತರ ಅತಿ ಹೆಚ್ಚು ಜನರಲ್ಲಿ ಅರಿವು ಮೂಡಿಸಿ ಸುಮಾರು 50,000ಕ್ಕಿಂತಲೂ ಹೆಚ್ಚಿನ ಸಾರ್ವಜನಿಕರನ್ನು ಮೈಬಿಲ್ಡ್ ವಸ್ತು ಪ್ರದರ್ಶನಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದೆ. ಮೈಬಿಲ್ಡ್ನ ಪಯಣ ಹೀಗೆ ಮುಂದುವರಿಯಲಿದ್ದು ಇನ್ನೂ ದೊಡ್ಡದಾದ ಸಂಪೂರ್ಣ ಆಧುನಿಕತೆ, ತಂತ್ರಜ್ಞಾನ, ಕಟ್ಟಡ ಸಾಮಗ್ರಿಗಳಿಂದ ಕೂಡಿದ ಅಂತಾರಾಷ್ಟ್ರೀಯ ಮಟ್ಟದ ಮೈಬಿಲ್ಡ್ ವಸ್ತು ಪ್ರದರ್ಶನವಾಗಿರುತ್ತದೆ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಘಟಕವು ಅತ್ಯಂತ ಸಂತೋಷದಿಂದ ತನ್ನ 16ನೇ ಮೈಬಿಲ್ಡ್ ಆವೃತ್ತಿಯಾದ ಮೈಬಿಲ್ಡ್ 16ರನ್ನು ಪ್ರಸ್ತುತಪಡಿಸುತ್ತದೆ. 2016ರ ಡಿಸೆಂಬರ್ 7ರಿಂದ 12ರವರೆಗೆ
ಮಹಾರಾಜ ಮೈದಾನದಲ್ಲಿ ನಡೆಯಲಿರುವ ಈ ವಸ್ತು ಪ್ರದರ್ಶನಕ್ಕೆ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಸಿ.ಡಿ. ಕೃಷ್ಣರವರು, ಗೌರವ ಕಾರ್ಯದರ್ಶಿಗಳಾಗಿ ಶ್ರೀ ಕೆ.ಎಂ. ರಘುನಾಥರವರು ಸೇವೆ ಸಲ್ಲಿಸಲಿದ್ದು, ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟ ಉತ್ಪಾದಕರು, ವಿತರಕರು ಹಾಗೂ ತಂತ್ರಜ್ಞಾನ ವಿಭಾಗದಲ್ಲಿರುವ ಸಂಸ್ಥೆಗಳನ್ನು ಮೈಬಿಲ್ಡ್ 16 ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತದೆ.